ಒಂದು ನಿಮಿಷ ನಮ್ಮ CDP ಅವರೇ, ಈಗ ನಾಳೆ ನೀವೊಂದು ಕೆಲಸ ಮಾಡಿ, ನಿಮ್ಮ ಆಫೀಸಿಂದ ನೀವು ಇನ್ನೊಬ್ರು ವಿಸಿಟ್ ಮಾಡಿ ಅಮ್ಮ, ವಿಸಿಟ್ ಮಾಡಬೇಕು. ನಾಳೆ ನೀವು ಡೀಟೇಲ್ಸ್ ಇಲ್ಲಿ ತಗೊಂಬಂದ್ರೆ ಅವ್ರು ಕಲೆಕ್ಟ್ ಮಾಡಿ ನಿಮಗೆ ಬರಂಗ್ ಮಾಡ್ತಾರೆ. ಟೈಮಿಂಗ್ ಹೇಳ್ಬಿಡಿ. ನಾಳೆ 10:30ಗೆ ಅಂಗನವಾಡಿ ಹತ್ರ ಹೋಗಿ. ತಾವು ಎಷ್ಟೊತ್ತಿಗೆ ಬರ್ತೀರಮ್ಮ ಅಂಗನವಾಡಿಗೆ ಡೈಲಿ? 9:30. ಎಷ್ಟೊತ್ತಿಗೆ ಟೈಮ್ ಇರೋದು CDP? 9:30ಇಂದ ಎಷ್ಟೊತ್ತವರೆಗೂ? ನೀವು ಎಷ್ಟೊತ್ತಿಗೆ ಬರ್ತೀರಮ್ಮ? ಆಮೇಲೆ ಎಲ್ಲರಿಗೂ ಭಾಗ್ಯಲಕ್ಷ್ಮಿ ಬಾಂಡೆ ಬಂದಿಲ್ಲ ಅಂತ ಹೇಳ್ತಾರೆ. ಏನಮ್ಮ ಅದು ಬಾಂಡ್ದು? ಅವ್ರು CDPO ಅವರು ಮೇಡಮ್ ಬರ್ತಾರೆ, ಡಾಕ್ಯುಮೆಂಟ್ಸ್ ಎಲ್ಲ ಬನ್ನಿ, ಅದು ಭಾಗ್ಯಲಕ್ಷ್ಮಿ ಬಾಂಡ್ ಫಾಲೋ ಅಪ್ ಮಾಡ್ತಾರೆ. ಸರಿ ಅಮ್ಮ, ನೀವು ನೋಡಿ CDP ನೋಡಮ್ಮ, ನೋಡಿ ನೋಡಿ ಈಗ ಅವ್ರ ಊರವರೆಲ್ಲ ಸಮಸ್ಯೆ ಹೇಳ್ತಾ ಇದ್ದಾರೆ. ನೀವು ಹೆಣ್ಮಗಳು, ನಾನೇನು ಮಾತಾಡಲ್ಲ, ಅದೇನಿದೆಯೋ CDP ಅವರೇ ಕ್ರಮ ತಗೊಳ್ಳಿ ನೀವಷ್ಟೇ. ಫುಡ್ ಅವರು ಅಲ್ಲ ಸರ್, ಈಗ ತಿಂಗಳಿಗೆ ಒಂದ್ಸಲ ಅಲ್ವಾ? ಒಬ್ಬರ ಕಂಟ್ರೋಲ್ಗೆ ಎಷ್ಟು ಹಳ್ಳಿ ಬರುತ್ತೆ? ಅಲ್ವಾ, ಒಂದೊಂದು ದಿನ ಒಂದೊಂದು ಹಳ್ಳಿ ಕೊಡಕ್ಕಾಗಲ್ವಾ? ಕಂಬತ್ನಹಳ್ಳಿಯಲ್ಲಿ ಎಷ್ಟು ಕಾರ್ಡ್ ಇದೆ? ಇಲ್ಲಿ 130 ಕಾರ್ಡ್ ಇದೆ ಸರ್. ಸರ್ ಆಗುತ್ತೆ ಸರ್, 3 ಊರು ಸೇರಿಸಿದ್ರೆ 500 ಕಾರ್ಡ್ ಆಗುತ್ತೆ ಸರ್. ಅವ್ರು 700-800 ಕಾರ್ಡ್ ಇರೋ ಸರ್. ನರಸಿಂಹರೆಡ್ಡಿ ಅವ್ರು ಕರೀರಿ. 500 ಕಾರ್ಡ್ ಏನು ಸರ್? 300 ಕಾರ್ಡ್ ಅವ್ರಿಗೆ 500 ಕಾರ್ಡ್ ಇರಬೇಕು. ಅವ್ರು ಹೇಳ್ತಾ ಇರೋದು 500 ಕಾರ್ಡ್ ಬೇಕೇ ಬೇಕು ಅಂತ ಹೇಳ್ತಾರೆ. ಏನು PD ಅವರೇ, ಪಂಚಾಯತ್ ವೆಹಿಕಲ್ ಏನಿಲ್ವಾ? 300 ಲೋಡ್ ಆಗುತ್ತೆ ಸರ್. 300 ಲೋಡ್ ಆಗುತ್ತೆ ಸರ್. ಇದೆ ಸರ್, ಆಗುತ್ತೆ ಸರ್. ಈಗ 400 ಮೇಲೆ ಸರ್. ಈಗ ಅವರು ಎಲ್ಲಿಂದ ತರ್ತಾರೆ ಅಕ್ಕಿನೆಲ್ಲ? ಸರ್ ಅಲ್ಲಿ ಗೌರಿಬಿದ್ದೂರಿಂದ ಟ್ರಾನ್ಸ್ಪೋರ್ಟೇಷನ್ ಇಂದ ಬರುತ್ತೆ ಸರ್. ಇಲ್ಲಿ ಅಂಗಡಿಗೆ ಇಳಿಸೆ ಸರ್. 5 ಕಿಲೋಮೀಟರ್ ವ್ಯಾಪ್ತಿಗೆ ಒಂದೊಂದು ಅಂಗಡಿ ಅಂತ ಫಾರ್ಮ್ ಆಗಿದೆ ಸರ್. 5 ಕಿಲೋಮೀಟರ್ ಮೇಲ್ಗಡೆ ಕೊಡಲ್ಲ ಸರ್. ಒಂದು ಈಗ ಅವ್ರು ಕೊಡ್ತಾರಲ್ಲ, ಅವ್ರು ಕನ್ಸರ್ನ್ ಪರ್ಸನ್, ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ತಂದು ಕೊಡೋಕ್ಕಾಗಲ್ಲ. ಲಾಸ್ಟ್ ಟೈಮ್ ನೆನ್ನೆ ಹೇಳಿದ್ರಲ್ಲ ಸರ್, ಅದು ಅವ್ರಿಗೆ ಬರುತ್ತೆ. ಈಗ ಇಲ್ಲಿಂದ ಅಲ್ಲಿಗೊಂದು ಕೊಡಬೇಕು, ಇಲ್ಲೊಂದು ಪ್ರತಿ ಊರಿಗೆ ಕೊಡೋಕ್ಕೆ ನಾಳೆ ಬೆಳಗ್ಗೆ ಅದು ವಯಸ್ಸಾಗಿದೆ. ಇಲ್ಲ ಅಂದ್ರೆ ಅವರೇ ಒಂದಿನ ಬಂದು ಇಲ್ಲಿ ಕೊಡೋದ್ರ ವ್ಯವಸ್ಥೆ ಮಾಡಿ. ಈಗ ಅದೇ ದೂರ ಇರೋ ಊರು ಅಂದ್ರೆ 2 ಇದೊಂದು ಹಳೆ ಬುದ್ನಹಳ್ಳಿ ಅದೇ ಪರ್ ಹೆಡ್ ಅವ್ರು 100 ರೂಪಾಯಿ ಖರ್ಚು ಬರುತ್ತೆ ಸರ್ ಅಂತಾರೆ. ಯಜಮಾನ್ರೆ ಏನು ಈಗ ಏನು ಪಾಪ ಅವ್ರು ಇಲ್ಲೇ ಅಕ್ಕಿ ಕೊಡಿ ಅಂತ ಕೇಳ್ತಾರೆ. ಯಾಕೆ? ಇದು ಎಷ್ಟು ದೂರ ರಾಯ್? ಮೇನ್ ರೋಡಿಂದ ಹೋಗ್ಬೇಕಾದ್ರೆ 3-4 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಶಾರ್ಟ್ ಕಟ್ ಅಲ್ಲಿ ಹೋಗಕ್ಕಾಗಲ್ಲ ಸರ್. ಎಷ್ಟು ಬರುತ್ತೆ ಟ್ರಾನ್ಸ್ಪೋರ್ಟೇಷನ್? ಈಗ ತಿಂಗಳಿಗೆ ಒಂದ್ಸಲ ಬಂದು ಇಲ್ಲೇ ಬಂದು ಕೊಟ್ಟೋಗಕ್ಕೆ ಟ್ರಾನ್ಸ್ಪೋರ್ಟೇಷನ್ ಎಷ್ಟು ಖರ್ಚು ಬರುತ್ತೆ? ಈಗ ಒಂದು ಕೆಲಸ ಮಾಡಿ, ನೀವು ಒಂದು ದಿನ ಫಿಕ್ಸ್ ಮಾಡಿಬಿಡಿ, ಆಯಿತಾ? ಇವರು ಒಬ್ಬೊಬ್ರು 100 ರೂಪಾಯಿ ಖರ್ಚು ಮಾಡ್ಕೊಂಡು ಅಲ್ಲಿಗೆ ಬರಬೇಕು. ಅದೇ 500 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಆದರೆ ನನ್ನ ಆಫೀಸಿಂದ ಕಳಿಸ್ತೀನಿ, ತಂದು ಕೊಟ್ಟುಬಿಡಿ, ಆಯಿತಾ? ತಲೆ ಮೇಲೆ ಹಾಕ್ಕೊಬಿಡಿ. ಅವ್ರದ್ದು ಎಷ್ಟು ದೂರ? ಬರ್ತಾರ ಸೊಡಪ್ಪ ವಾಳೂರ್ಗೆ ಪೈ ನೋಡಿ ಒಳ್ಳೆ ಆ ಕಡೆ ಅಂಟಾರು, ಅದಂತ ಅಯ್ಯಲ್ಲ. ಹರೀಶಣ್ಣ ಹಂಗಾಗಲ್ಲ, ಸುಮ್ಮನೆ ಇರಿ. ಈಗ ಅವ್ರೂರ್ಗೆ ಹೋದಾಗ ಅವ್ರು ನಮಗೆ ಬೇಕೇ ಬೇಕು ಅಂದ್ರೆ ಹಂಗಾಗಲ್ಲ. ಯಜಮಾನ್ರೆ, ನೀವು ಒಂದು ಕೆಲಸ ಮಾಡಿ ಯಜಮಾನ್ರೆ, ನೀವು ಇಲ್ಲಿ ಕೊಡಿ ನಿಮ್ಮ ರಿಸ್ಕಲ್ಲಿ. ನೀವು ಆ ಊರಿಗೆ ಹೋಗ್ತಿರಲ್ಲ, ಆ ಟ್ರಾನ್ಸ್ಪೋರ್ಟೇಷನ್ ನಾನು ಕಳಿಸ್ತೀನಿ ಅಷ್ಟೇ. ನನಗೆ 2 ಹಳ್ಳಿಗೂ ಅಲ್ಲೇ ಹೋಗಿ ಕೊಡ್ಬೇಕು. ನಾನು ಕೊಡ್ತೀನಲ್ಲ ಯಜಮಾನ್ರೆ. ಈಗ ನೆನ್ನೆ ಬಂದಲ್ಲಿ ಮಾತು ಕೊಟ್ಟು ಬಂದು ನಾನು ಈಗ ಮತ್ತೆ ಇಲ್ಲ ಆದರೆ ಮತ್ತೆ ಊರಿಗೆ ಬರಕ್ಕೆ ಬಿಡ್ತಾರೆ ಅವರು? ಅಲ್ಲ ನಾನು ಸರ್ ನಾನು ನೀನೇನು ಮತ್ತೆ MLA ಕೊಡಲ್ಲ ಅನ್ಕೋಬೇಡ. ನಾನು ಕಳಿಸ್ತೀನಪ್ಪ. ಅಲ್ಲ ಮತ್ತೆ ಭಯ ಬೀಳ್ಬೇಡ, ಶೋಪಿಯಲ್ಲಿ ಬಾರಪ್ಪ. ಇಲ್ಲ ಅಣ್ಣ, ನಿನ್ನೆ ಏನಾಯ್ತು, ಹಳೆ ಬುದ್ಧಿವಂತ ಕೊಡ್ತೀನಿ ಅಂತ ಒಪ್ಕೊಂಡ್ರು. ಈಗ ಅವ್ರೇನು ಹೇಳ್ತಾ ಇರೋದು, ಇಲ್ಲಿ ಕೊಡೋಣ, ಹಳೆ ಬುದ್ಧಿವಂತ ಹಳ್ಳಿಯಲ್ಲಿ ಇಲ್ಲಿ ಬರಕ್ಕೆ ಹೇಳಿ ಅಂತ. ಅವರು ಬಡವರಿದ್ದಾರೆ ಸರ್, ಅವರು ಹೆಂಗೆ ಬರ್ತಾರೆ ಅಣ್ಣ? ಈಗ
ನಿಮಗೆ ಟ್ರಾನ್ಸ್ಪೋರ್ಟೇಷನ್ನು ವರ್ಷದ ಎಷ್ಟಾಗುತ್ತೋ 500 ರೂಪಾಯಿ ಲೆಕ್ಕ ಅಂದರೆ 5-6 ಸಾವಿರ ಹೇಳಿ. ಅದು ನೀವು ಹೇಳಿ ಸರ್. ನಾನು ನಮ್ಮ ಆಫೀಸಿಂದ ಯಾರು ಫಾಲೋ ಅಪ್, ನಾಗರಾಜಣ್ಣ ನೀನೇ ಫಾಲೋ ಅಪ್ ಮಾಡೋ. ನೀವು ಅಮೌಂಟ್ ಇವ್ರು ನಾಗರಾಜ್ಗೆ ಹೇಳಿ ಓಕೆನಾ. ನಾನು ನಿಮ್ಮ ಅಕೌಂಟ್ಗೆ ಹಾಕ್ಬಿಡ್ತೀನಿ ఓకేనా. తిరిగి నువ్వు దుడ్లు రాలే నిలిపితే బాగుండేలే. ఊరూరికే కాదన్నా, నువ్వు ఆడిచ్చేది ఈడెత్తుకొచ్చి అంటున్నారు. ఆడిచ్చేది ఈడొచ్చాక నీకు ట్రాన్స్పోర్టేషన్ ప్రాబ్లం తానే. నేను ఇస్తాను కదా ಚಾರ್ಜ್ ದುಡ್ಡು. ಸಾರ್ವಜನಿಕರ ಡಿಮ್ಯಾಂಡ್ ಇದ್ದಾರೆ, ಅದಕ್ಕೋಸ್ಕರ ಈ 2 ಹಳ್ಳಿಗಳಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ. ಸರ್ ನೀವೊಂದು ಕೆಲಸ ಮಾಡಿ ಸರ್, ಈಗ ಅವ್ರಿಗೆ ನಾನು ಅವ್ರ ಹಿತಾಸಕ್ತಿಯಿಂದ ನೋಡ್ತಿದ್ದೀನಿ. ಟ್ರಾನ್ಸ್ಪೋರ್ಟೇಷನ್ ಖರ್ಚು ಬರುತ್ತೆ ಅಂದರೆ ಏನೊಂದು 5-6 వేలు వస్తుంది మాత్రం నేను ఇస్తానులేప్ప. నేను ఇవిడే ఇచ్చాను పోనే నా కూయండి, నా వీళ్ళని స్వామిని అరవింద్ కరీని నేను ఏడాది ఇవిడే ఇచ్చేస్తాను, వచ్చి ఇచ్చి వెళ్ళిపో. ರೂಲ್ ಸರ್, ನಾನು ಹೇಳೋದು ಅಲ್ಲಿ ಕೊಡೋದು ಇಲ್ಲಿ ಕೊಡಿ ಅಂತ ಇದ್ದೀನಿ ಸರ್. ಈಗ ವೆರಿ ಸಿಂಪಲ್ ಸರ್, ನನಗೆ ಇಲ್ಲೇ ಬಂದು ಅಕ್ಕಿ ಕೊಡಬೇಕು, ಅಲ್ಲೇ ಹೋಗಿ ಅಕ್ಕಿ ಕೊಡಬೇಕು, ಓಕೆನಾ. ವರ್ಷದೀಗ 1 ಪಾಯಿಂಟ್ ಅವ್ರು ರಿಸ್ಕಲ್ಲಿ ಒಪ್ಕೊಂಡಿದ್ದಾರೆ. ಇಲ್ಲಿ ಕೊಡೋಕ್ಕೆ ಟ್ರಾನ್ಸ್ಪೋರ್ಟೇಷನ್ ನಾನು ಬೇರೆ ಮಾಡ್ತೀನಿ. ನಾನೊಂದು ವರ್ಷದ ಒಂದೇ ಸಲ కలుస్తాను ಅವ್ರಿಗೆ అమౌంట్. ఆయనమ్మా సరే ఇడండి అమ్మ. తిరగా వాళ్ళు ఇచ్చేకి వచ్చిన దినము మీరేమన్నా దిప్పించుకోలేదంటే తిరిగి మీరు ఆడేపై ఎత్తుకురావాలా, మీరు దానికి ఒప్పుకోవాలా. తిరగా ఒకరికి ఇద్దరికి ఆయన రాలే అని మీరు దూరులు చెప్పేతారా ఉంటే ఇవిడే క్యాన్సల్ చేస్తా. బట్ అಣ್ಣ ನೀನು ಬರೋದಿನ ಅನೌನ್ಸ್ ಮಾಡಿಸ್ಬಿಡೋಣ.